ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತೊಂದು ಹೊಸ ಡಿಸೈನನ್ನು ರೆಗ್ಯುಲರಾಗಿ ನೋಡಿರ್ತೀರ, ಬಟ್ ನಾನು ಕಲರ್ ಕಾಂಬಿನೇಷನ್ ಬೇರೆ ರೀತಿ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ. ನೀಡಲ್ ಬಂದು 11 mm ಸಮಥಿಂಗ್ಗೆ, ಮತ್ತು ನಾನು ಆಲ್ರೆಡಿ 6 ಎಳೆ ದಾರವನ್ನು ಸುತ್ತಿ ಮತ್ತು ಇಲ್ಲಿ ಒಂದು ನಾಟ್ ಹಾಕಿದ್ದೀನಿ. ಮತ್ತು ಅದ್ರ ಜೊತೆಗೆ ಇಲ್ಲಿ ಬೀಡ್ಸ್ಗಳನ್ನು ಇದು ಆಲ್ರೆಡಿ ಸೂಜಿ ಸಹಾಯದಿಂದ ಪೌನ್ಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ಮಾಡೋಣ, ಇವಾಗ ಸ್ಟಾರ್ಟ್ ಮಾಡೋಣ. ನಿಮ್ಮ ಫಸ್ಟು ಈ ರೀತಿ ನಾಟ್ ಹಾಕ್ಕೊಂಡಿರ್ತೀವಲ್ಲ, ಅದನ್ನು ಹಿಂಭಾಗ ಅಂದರೆ ಬಟ್ಟೆ ಹಿಂಭಾಗ ಹಾಕ್ಕೊಂಡು ಸ್ಯಾರೀಸ್ ನೀವು ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಸ್ಪೇಸ್, ಇಷ್ಟೇ ಸ್ಪೇಸ್ ಬಿಡಿ. ನಾನಿದು ಸ್ವಲ್ಪ ಟ್ಯಾಗ್ ಮಾಡಬೇಕು, ಅದಕ್ಕೆ ಜಾಸ್ತಿ ಸ್ಪೇಸ್ ಬಿಟ್ಕೊಂಡಿದ್ದೀನಿ. ಬಟ್ಟೆಗೆ ಹೋಲ್ ಮಾಡಿಕೊಂಡು ಈ ಬೆರಳು ಸಹಾಯದಿಂದ ಇರುವಂಥ ದಾರವನ್ನು ಹೀಗೆ ಹೊರಗಡೆ ತೊಗೊಂಡ್ಬನ್ನಿ. ಲಾಕ್ ಮಾಡಿ, ಇದನ್ನು ಲಾಕ್ ಅಂತಾರೆ ಮತ್ತು ಸಿಂಗಲ್ ಕ್ರೋಶ ಅಂತಲೂ ಕರೀತಾರೆ. ಮತ್ತು ಪಕ್ಕದಲ್ಲಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ ಅಥವಾ ಲಾಕ್ ಮಾಡ್ಕೊಳ್ಳಿ. ನಂತರ ಇದು ಟೈಟ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಂತರ 2 ಚೈನನ್ನು ಹಾಕ್ಕೊಳ್ಳಿ. 1 2 ಆದಮೇಲೆ ಈ ರೀತಿ ಕ್ರೋಶ ಆದಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ನಾವು ಎಲ್ಲಿ ಹಾಕಿರ್ತೀವಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಿ ಅದರ ನಿಯರ್ ಪಕ್ಕದಲ್ಲೇ ಗ್ಯಾಪ್ ಇಡಬಾರ್ದು, ಪಕ್ಕದಲ್ಲೇ ಹೋಲ್ ಮಾಡಿ ಈ ರೀತಿ ದಾರವನ್ನು ತಂದು ಎರಡರಲ್ಲೊಂದನ್ನು ದಾರನ ತೆಗಿಬೇಕು. ಮತ್ತು ಡಬಲ್ ಕ್ರೋಶ 3 ಡಬಲ್ ಕ್ರೋಶವನ್ನು ಮಾಡ್ಕೊಬೇಕು. ಇದು ಚೈನ್ ಬಿಡಿ. ಇದು ನೆಕ್ಸ್ಟು ನಾನು 1 ಡಬಲ್ ಕ್ರೋಶವನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಡಬಲ್ ಕ್ರೋಶ ಮಾಡುವ ಮುಂಚಿತವಾಗಿ ಈ ರೀತಿ ಬೀಡ್ಸನ್ನು ಒಂದನ್ನು ಮಾತ್ರ ಈ ಬೆರಳು ಸಹಾಯದಿಂದ ಈ ಥರ ಹೇಳ್ಕೊಂಡು ಸೂಜಿ ಮೇಲೆ ದಾರವನ್ನು ಸುತ್ತಕೊಂಡು ಈ ರೀತಿ ಒಳಗಡೆ ಅದರ ಪಕ್ಕದಲ್ಲೇ ಹೋಲ್ ಮಾಡಿ ಈ ರೀತಿ ದಾರನ ಎಳೆತಂದ ನಂತರ ಈ ರೀತಿ ಬೆರಳು ಸಹಾಯದಿಂದ ಈ ಬೀಡ್ಸನ್ನು ಸ್ವಲ್ಪ ಮುಂದೆ ಮಾಡ್ಕೊಳ್ಳಿ. 2ರಲ್ಲಿ 1 ಮಾಡಿ ಮತ್ತು 2ರಲ್ಲಿ 1 ಮಾಡಿ, 2 ಡಬಲ್ ಕ್ರೋಶ ಆಯಿತು. ಮತ್ತು ಇನ್ನೊಂದು ಡಬಲ್ ಕ್ರೋಶವನ್ನು ಅದರ ಪಕ್ಕದಲ್ಲೇ ಹೋಲ್ ಮಾಡಿ ದಾರಾನ ಎಳೆತಂದು ಈ ರೀತಿ ಡಬಲ್ ಕ್ರೋಶ ಮಾಡ್ಕೊಬೇಕು. ಮತ್ತು ಹೇಗೆ 3 ಚೈನನ್ನು ಹಾಕ್ಕೊಳ್ಳೋದು. 1 2 3 ಚೈನ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲ ನೋಡಿ ಪಾಯಿಂಟ್ ಮಾಡಿಕೊಂಡು ಅಲ್ಲಿ ಕರೆಕ್ಟಾಗಿ ಬಟ್ಟೆ ಹೋಲ್ ಮಾಡಿ ದಾರಾನ ಎಳೆತಂದು 2ರಲ್ಲೊಂದು ಮತ್ತು 2ರಲ್ಲಿ 1 ಮತ್ತು ಬೀಡ್ಸನ್ನು ಒಂದನ್ನು ಬೆರಳು ಸಹಾಯದಿಂದ ಒಂದನ್ನು ಆ್ಯಡ್ ಮಾಡಿಕೊಡಿ. ಮತ್ತು ಬೀಡ್ಸನ್ನು ಮುಂದೆ ತಳ್ಕೊಂಡು 2ರಲ್ಲೊಂದು ಮತ್ತು ಇನ್ನೊಂದು ಪಕ್ಕದಲ್ಲಿ 2ರಲ್ಲೊಂದು ಈ ರೀತಿ ನೋಡಿ. ಬಾಕ್ಸ್ ಟೈಪು ಸ್ಕ್ವೇರ್ ಡಿಸೈನ್ ಬರುತ್ತೆ. 3 ಕಂಬಗಳು ಮತ್ತು 3 ಚೈನ್ಗಳನ್ನು ಹಾಕ್ಕೊಂಡು ನಿಮಗೆ ಸ್ಯಾರಿ ಪೂರ್ತಿ ಹಾಕ್ಕೊಳ್ಳಿ. ಇದು ಬೇಸ್, ಇದು ತುಂಬ ಈಸಿ ಇದೆ. ಮತ್ತು ಬೇಸ್ ಆದಮೇಲೆ ಸೇಮ್ ಇದೇ ಬೇಸ್ ಬರುತ್ತೆ. ಇನ್ನೊಂದು ಎಕ್ಸ್ಟ್ರಾ ನೀವು ಎಷ್ಟು ಸ್ಟೆಪ್ ಆದರೂ ಹಾಕ್ಕೊಬೋದು. 2 or 3 ಸ್ಟೆಪ್ ಆದ್ರೂ ಎಂಟರ್ ಮಾಡ್ಕೊಬೋದು ನೀವು. ಈಗ ನೆಕ್ಸ್ಟು ಅದನ್ನು ಹೇಳ್ಕೊಡ್ತೀನಿ. ಅದಾದಮೇಲೆ ಹಾರ್ಚ್ ಬರುತ್ತೆ ಇದೊಂದು ಡಿಸೈನು. ಇದು ಪೂರ್ತಿ ಮಾಡಾದಮೇಲೆ ನಿಮಗೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನು ಅಂತ ಹೇಳ್ತೀನಿ. ಫ್ರೆಂಡ್ಸ್, ಈಗ ಆಗಿದೆ ಫಸ್ಟ್ ಸ್ಟೆಪ್ಪು. ಈ ರೀತಿ ಕಾಣಿಸ್ತಾ ಇದೆ ಈ ಒಂದು ಸ್ಟೆಪ್ಪು. ಇದು ಒಂದು ಡಿಸೈನ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಈ ರೀತಿ ಫಸ್ಟೇ ಹಾಕ್ಬಿಟ್ಟು ಈ 3 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಸಹ ಹಾಕ್ಕೊಡ್ಬೋದು. ಇಲ್ಲ ಒಂದು ಕುಚ್ಚು ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತು ಒಂದು ಕುಚ್ಚು ಆ ಥರನೂ ಕ್ರಿಯೇಟ್ ಮಾಡ್ಕೊಬೋದು. ಇದು ಒಂದು ಡಿಸೈನ್ ಆಗುತ್ತೆ. ಇಷ್ಟೇ ಬಿಟ್ಟು ಕುಚ್ಚು ಕಟ್ಟಿದ್ರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಈ ರೀತಿ ನಾನು ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೇಮ್ ಇದೇ ಸ್ಟೆಪ್ ಬರುತ್ತೆ.
ಲಾಕ್ ಮಾಡಿರ್ತೀವಲ್ಲ ಅದೇ ಲಾಕ್ ಒಳಗಡೆ ಹೋಗಿ ಈ ರೀತಿ 2 ಟೈಮ್ ಲಾಕ್ ಮಾಡ್ಕೊಂಬಿಡಿ. ಲಾಕ್ ಆದಮೇಲೆ 3 ಚೈನನ್ನು ಹಾಕೊಳ್ಳಿ. 1 2 3 ಚೈನನ್ನು ಹಾಕಿ ನಾವು ಇಲ್ಲಿ ನಾವು ಇದೇ ರೀತಿ ಡಬಲ್ ಕ್ರೋಶನ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ಕ್ರೋಶದ ಮೇಲೆ 3 ಚೈನ್ ಆದಮೇಲೆ ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಇದರೊಳಗಡೆಯಿಂದ ನಾವು 3 ಚೈನ್ ಗ್ಯಾಪ್ ಒಳಗಡೆಯಿಂದ ಹೋಗಿ ದಾರನ ಎಳೆದು ತಂದು 2ರಲ್ಲೊಂದು ಹಾಗೆ 2ರಲ್ಲೊಂದು ಈ ರೀತಿ ಮಾಡ್ಕೊಬೇಕು. ಇದಕ್ಕೂ ಸಹ ನಾವು ಬೀಡ್ಸನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಇಲ್ಲ ನೀವು ಮೇಲೆ ಮಾಡ್ಬೋದು. ಬೀಡ್ಸನ್ನು ಯಾವ ರೀತಿನಾದ್ರೂ ಇನ್ಸರ್ಟ್ ಮಾಡ್ಬೋದು. ಈ ರೀತಿ ದಾರನ ಮುಂದೆ ಮಾಡಿ ಬೀಡ್ಸನ್ನು ಆ್ಯಡ್ ಮಾಡ್ಬೋದು. ಇದು ಒಂದು ಸ್ಟೆಪ್ ಬರುತ್ತೆ. ಈ ರೀತಿ ಒಂದು ಸ್ಟೆಪ್ ಡಿಸೈನ್ ಬರುತ್ತೆ. ಮತ್ತು ಕ್ರೋಶದ ಮೇಲೆ ಒಂದು ಸರಿ ಇನ್ಸರ್ಟ್ ಮಾಡಿದ್ಮೇಲೆ ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಈ ರೀತಿ ಅದೇ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ದಾರನ ಎಳೆದು ಈ ಬೀಡ್ಸನ್ನು ಸ್ವಲ್ಪ ಮುಂದೆ ಮಾಡಿ 2ರಲ್ಲೊಂದನ್ನು ಮಾಡಿ ಮತ್ತೆ ಹೇಗೆ ಇನ್ನೂ ಒಂದು ಕ್ರೋಶವನ್ನು ಹಾಕೊಳ್ಳಿ. ಇಲ್ಲೂ ಸೇಮ್ 3 ಚೈನ್ 3 ಡಬಲ್ ಕ್ರೋಶ ಬರುತ್ತೆ ನೋಡಿ. 1 2 3 ಮತ್ತು ಡಬಲ್ ಕ್ರೋಶ ಮಾಡ್ಕೊಬೇಕು. ಒಂದು ಡಬಲ್ ಕ್ರೋಶ, ಎರಡನೇ ಡಬಲ್ ಕ್ರೋಶಕ್ಕೆ ಬೀಡ್ಸನ್ನು ಆ್ಯಡ್ ಮಾಡಿ. ಸೇಮ್ ನಾವು ಬೇಸ್ ಲೈನ್ ಹೇಗೆ ಹಾಕ್ಕೊಂಡಿದ್ವಿ ಅದೇ ಬೇಸ್ ಲೈನ್ ಬರುತ್ತೆ. ಇದನ್ನು 3 ಸ್ಟೆಪ್ಪಲ್ಲೂ ಹಾಕೊಬೋದು, 2 ಸ್ಟೆಪ್ಪಲ್ಲೂ ಹಾಕ್ಬೋದು, ಹೇಗೆ ಬೇಕಾದರೂ ಹಾಕ್ಬೋದು. ಮತ್ತು ಈ ರೀತಿ ಇದು ತುಂಬ ಈಸಿ ಇದೆ. ಫಸ್ಟ್ ಸ್ಟೆಪ್ಗಿಂತ ಸೆಕೆಂಡ್ ಸ್ಟೆಪ್ಪು ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ. ಅದು ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗುತ್ತೆ. ಇದು ಡೈರೆಕ್ಟ್ ನಿಮಗೆ ಆ ಸ್ಪೇಸ್ ಬಂದಿರೋದ್ರಿಂದ ಬೇಗ ಆಗಿಬಿಡುತ್ತೆ. ನೋಡಿ ಈ ರೀತಿ ಬರುತ್ತೆ ಡಿಸೈನು. ಈ ಫುಲ್ಲು ಈ ಡಿಸೈನ್ ಪೂರ್ತಿ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಪು ಏನು ಅಂತ ಹೇಳ್ತೀನಿ. ಸೇಮ್ ನಾನು ಫಸ್ಟ್ ಬೇಸಲ್ಲಿ ತೊಗೊಂಡಿದ್ದಲ್ಲ ಅದೇ ಕಲರ್ ತೊಗೊಂಡಿದ್ದೀನಿ. ನೆಕ್ಸ್ಟು ಆದಮೇಲೆ ಸೇಮ್ ನಾವು ಬೇಸಲ್ಲಿ ಫಸ್ಟ್ ನಾವು ಲಾಕ್ ಮಾಡಿರ್ತೀವಲ್ಲ ಅದೇ ಸ್ಪೇಸಲ್ಲಿ ಹೋಗಿ ಈ ರೀತಿ ಲಾಕ್ ಮಾಡ್ಕೊಬೇಕು. ಮತ್ತು ಸೇಮ್ ನಾವು 4 ಚೈನ್ ಹಾಕ್ಕೊಂಡಿರ್ತೀವಲ್ಲ 4 ಚೈನು ಅದರೊಳಗಡೆ ಹೋಗಿ 2 ಸಾರಿ ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಆದಮೇಲೆ 4 ಚೈನನ್ನು ಹಾಕೊಳ್ಳಿ. 1 2 3 4 ಈ ಒಂದು ನಾವು 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಸೆಂಟ್ರಲ್ಲಿ ಲಾಕ್ ಮಾಡಬೇಕು. ಮತ್ತು 4 ಚೈನ್ 1 2 3 4 ಮತ್ತು ಆ 3 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಬೇಕಾಗುತ್ತೆ. 2 ಟೈಮ್ ಮಾತ್ರ 4 ಚೈನನ್ನು ಹಾಕ್ಕೊಂಡಿದ್ದೀನಿ. 4 ಚೈನ್ ಲಾಕ್ 4 ಚೈನ್ ಲಾಕ್. ಈಗ ಆರ್ಚ್ಗೆ ಇದು 6 ಚೈನನ್ನು ಹಾಕ್ಕೊಬೇಕು. 1 2 3 4 5 6 ಸೇಮ್ ಅದೇ 4 ಚೈನ್ ಒಳಗಡೆ ಹೋಗಿ ಲಾಕ್ ಮಾಡಿ. ಆರ್ಚದು ಒಂದು ಈ ರೀತಿ ಬರುತ್ತೆ. ನೆಕ್ಸ್ಟು 3 ಚೈನ್ 4 ಚೈನನ್ನು 3 ಟೈಮ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕಿದ್ದೀನಿ. ಲಾಕ್ ಮಾಡಿ 3 ಚೈನ್ ಒಳಗಡೆ ಲಾಕ್ ಮಾಡಬೇಕು. 1 2 3 4 ಲಾಕ್. 3 ಟೈಮು 4 ಚೈನನ್ನು ಹಾಕಿ ಲಾಕ್ ಮಾಡಿ. 1 2 3 4 ಆರ್ಚ್ ಆದಮೇಲೆ 6 ಚೈನ್ ಆದಮೇಲೆ 4 ಚೈನನ್ನು ಹಾಕ್ಕೋಬೇಕು. ನೋಡಿ ಇದು ಆರ್ಚ್ ಬರುತ್ತೆ. ಇಲ್ಲಿ 2 ಚೈನ್ ಬರುತ್ತೆ. 2 ಟೈಮು 4 ಚೈನ್ ಬಂದಿದೆ. 3 ಟೈಮು 4 ಚೈನ್ ಬಂದಿದೆ. ನೆಕ್ಸ್ಟ್ ಆರ್ಚು 1 2 3 4 5 6 ಆರ್ಚ್ಗೆ 6 ಚೈನನ್ನು ಹಾಕ್ಕೊಳ್ಳುವಂಥದ್ದು. ಸೆಂಟ್ರಲ್ಲಿ ಲಾಕ್ ಮಾಡಬೇಕು. ಇದೇ ರೀತಿ
ಮಾಡಿಕೊಂಡು ನೆಕ್ಸ್ಟ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಸ್ಟಾರ್ಟಿಂಗ್ ಈಗ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ಸೇಮ್ ನಾವು ಲಾಕ್ ಎಲ್ಲಿ ಮಾಡಿರ್ತೀವಿ ಅದೇ ಲಾಕ್ ಒಳಗಡೆ ಹೋಗಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಆ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶವನ್ನು ಮಾಡಿಕೊಂಡು ನಂತರ ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋಶವನ್ನು ಮಾಡಿಕೊಂಡು ಒಟ್ಟು ಟೋಟಲಿ 3 ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ನಂತರ ಲಾಕ್ ಮಾಡ್ಬೋದು ಅಥವಾ ಚೈನನ್ನು ಹಾಕೊಬೋದು. 1 2 3 ಚೈನ್ ಹಾಕ್ಕೊಂಡು ನಾವು ಫಸ್ಟು ನೆಕ್ಸ್ಟು 4 ಚೈನ್ ಗ್ಯಾಪ್ ಇದೆಯಲ್ಲ ಅದು ಸೆಂಟ್ರಲ್ಲಿ ಹೋಗಿ ಈ ರೀತಿ ಲಾಕ್ ಮಾಡಬೇಕಾಗುತ್ತೆ. ಬೀಡ್ಸ್ನ ಬೇಕು ಅಂತಂದರೆ ನೀವು ಈ ರೀತಿ ಪೌಂಡ್ಸ್ ಇಟ್ಕೊಬೋದು. ಆಚು ಒಳಗಡೆ ಡಿಸೈನ್ ಮಾಡಬೇಕು ಅನ್ನೋದಾದರೆ, ಇಲ್ಲ ಅಂದರೆ ಬೇಡ. ನೆಕ್ಸ್ಟು ನಾವು ಇಲ್ಲಿ ತ್ರಿಬಲ್ ಕ್ರೋಶವನ್ನು ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ಕ್ರೋಶದ ಮೇಲೆ 2 ಸಾರಿ ದಾರವನ್ನು ಸುತ್ತಕೊಂಡು ನಾವು 6 ಚೈನ್ ಹಾಕ್ಕೊಂಡಿದ್ವಲ್ಲ ಆ ಗ್ಯಾಪ್ ಒಳಗಡೆಯಿಂದ ಈ ರೀತಿ ಹೋಗಿ ದಾರಾನ ಎಳೆದು ತಂದು ಎರಡರಲ್ಲೊಂದನ್ನು ಮಾಡ್ಕೊಳ್ಬೇಕು. ಹೀಗೆ ಕ್ರೋಶ ಮೇಲೆ 2 ಸರಿ ದಾರವನ್ನು ಸುತ್ತಕೊಂಡು ಆ 6 ಚೈನ್ ಗ್ಯಾಪಲ್ಲಿ ಹೋಗಿ ಎರಡರಲ್ಲೊಂದು ಈ ರೀತಿ ಮಾಡ್ಕೊಬೋದು. ಇಲ್ಲ ಫುಲ್ ಪ್ಲೈನ್ ನಾನು ನಿಮಗೆ ತೋರಿಸಿದ್ದು. ಬೀಡ್ಸನ್ನು ಹೇಗೆ ಹ್ಯಾಡ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಬೇಕಿದ್ದರೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ಸನ್ನು ಹೇಗೆ ಹ್ಯಾಡ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ನಾನು ಫಸ್ಟ್ ತೋರಿಸಿದ್ದು ನಿಮಗೆ ಪ್ಲೈನು. ಈಗ ಒಂದು ಸಾರಿ ಈ ಬೀಡ್ಸನ್ನು ಈ ರೀತಿ ಒಳಗಡೆಯಿಂದ ತೆಕ್ಕೊಂಡು ಈ ರೀತಿ ಕ್ರೋಶದ ಮೇಲೆ 2 ಸಾರಿ ದಾರವನ್ನು ಸುತ್ಕೊಳ್ಳಿ. ನೆಕ್ಸ್ಟು ಆ ಒಳಗಡೆಯಿಂದ ಹೋಗಿ ಆ 6 ಚೈನ್ ಒಳಗಡೆಯಿಂದ ಹೋಗಿ ದಾರಾನ ಎಳೆದು ತಂದು ಈ ರೀತಿ ಬೀಡ್ಸನ್ನು ಮುಂದೆ ಮಾಡ್ಕೊಳ್ಳಿ. ಎರಡರಲ್ಲೊಂದನ್ನು ಮಾಡಿ ಮತ್ತು ಎರಡರಲ್ಲೊಂದನ್ನು ಮಾಡಿ ಈ ರೀತಿ ತ್ರಿಬಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಪ್ರತಿ ಕಂಬಕ್ಕೂ ಬೀಡ್ಸನ್ನು ಈ ರೀತಿ ಹ್ಯಾಡ್ ಮಾಡಿ. ಈ ರೀತಿ ಬೀಡ್ಸನ್ನು ಮುಂದೆ ತಂದುಕೊಂಡು ಎರಡರಲ್ಲೊಂದು ಎರಡು ಸಾರಿ ದಾರವನ್ನು ಸುತ್ತಕೊಂಡು ದಾರ ಮುಂದೆ ಮಾಡಿ ಬೀಡ್ಸನ್ನು ಮುಂದೆ ಮಾಡಿ ಎರಡರಲ್ಲೊಂದು ಮತ್ತು ಬೀಡ್ಸನ್ನು ತಗೊಳ್ಬೇಕು. 2 ಸಾರಿ ದಾರವನ್ನು ಸುತ್ಕೊಳ್ಳಿ. ಈ ರೀತಿ ದಾರ ಮುಂದೆ ಬೀಡ್ಸನ್ನು ಮುಂದೆ ಮಾಡಿ ಎರಡರಲ್ಲೊಂದನ್ನು ಮಾಡಿ ಮತ್ತೆ ಎರಡರಲ್ಲೊಂದನ್ನು ಮಾಡಿ ಈ ರೀತಿ ತ್ರಿಬಲ್ ಕ್ರೋಶವನ್ನು ಮಾಡ್ಕೊಬೇಕಾಗತ್ತೆ. ಆರ್ಚು ಪೂರ್ತಿ ಮಾಡಾದಮೇಲೆ ನೆಕ್ಸ್ಟ್ ಹೇಗೆ ಬರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನಿಮಗೆ. ತುಂಬ ಡೀಪಾಗಿ ತೋರಿಸೋದಕ್ಕೆ ವೀಡಿಯೋಸು ಲೆಂತಿ ಆಗುತ್ತೆ. ಹಾಗಾಗಿ ಆರ್ಚನ್ನು ಹೇಗೆ ಹಾಕೋದು ಅಂತ ಗೊತ್ತಿದೆಯಲ್ಲ, ಹಾಗಾಗಿ ಇದನ್ನು ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ನಾನು ತೋರಿಸ್ತೀನಿ. ನೆಕ್ಸ್ಟ್ ಹೆಂಡಿಂಗ್ ನಿಮಗೆ ನೋಡಿ ಫ್ರೆಂಡ್ಸ್, ಇದು ಕಂಪ್ಲೀಟ್ ಆಗಿದೆ. ಪುಟ್ಟ ಹಾರ್ಚಲ್ಲಿ ಈ ರೀತಿ ಬೀಡ್ಸಸ್ಸು ಕಂಪ್ಲೀಟಾಗಿ ಇದಾಗಿದೆ. ನಾವು ಇಲ್ಲಿ ಪೇಸ್ಟು ಮಾಡ್ಕೊಬೋದು, ಬಟ್ ಇದು ತುಂಬ ಫ್ಯೂಚರ್ ಅಂತಂದರೆ ಈ ರೀತಿ ಏನ್ಬಿಡೋದು, ನಾವು ಇದಕ್ಕೆ ಥ್ರೆಡ್ಗೆ ಹಾಕಿ ಈ ರೀತಿ ಮಾಡಿದಾಗ ಫ್ಯೂಚರ್ ಬರುತ್ತೆ. ಏನೋ ಆ ಥರ ಬಿದ್ದೋಗೋದು ಆ ಥರ ಎಲ್ಲ ಏನಾಗಲ್ಲ.
ಇದೊಂದು ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಕರೆಕ್ಟಾಗಿ ಎಳ್ಕೊಂಡು ಹಾಕಿರೋ ಒಂದು ಸ್ಪೇಸು ಕರೆಕ್ಟಾಗಿ ಹಾರ್ಚ್ ರೀತಿ ಬರುತ್ತೆ. ಅಕಸ್ಮಾತ್ ನೀವು ಹಾಕಲಿಲ್ಲ ಅಂದರೆ ಒಂದು ಈ ಕಡೆ ಹೋಗುತ್ತೆ. ಕರೆಕ್ಟಾಗಿ ನಾನು ಹೇಳಿದ ಮೆಥಡಲ್ಲೇ ನೀವು ಫಾಲೋ ಮಾಡಿದ್ರೆ ಇದೇ ರೀತಿ ಬೀಡ್ಸು ಒಂದೇ ಲೈನಲ್ಲಿ ಬರುತ್ತೆ. ಮತ್ತು ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡಿದ್ದೀನಿ. ನೆಕ್ಸ್ಟ್ ಬೇಕು ಅಂತಂದರೆ ಸಿಂಗಲ್ ಕ್ರೋಶ ಒಂದು 2 ಟೈಮ್ ಸಿಂಗಲ್ ಕ್ರೋಶ ಮಾಡಿ ಲಾಕ್ ಮಾಡಿ, 2 ಟೈಮ್ ಸಿಂಗಲ್ ಕ್ರೋಶ ಲಾಕ್ ಬೇರೆ ಸಪ್ರೇಟು. ಟೋಟಲಿ ನಾನು 3 ಟೈಮ್ ಹಾಕ್ಕೊತೀನಿ ನೋಡಿ. ಲಾಕ್ ಎಲ್ಲಿದೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಓಕೆ, ಮತ್ತು 4 ಚೈನ್ ಗ್ಯಾಪ್ ಒಳಗಡೆ ಮತ್ತೆ ಇನ್ನೊಂದು ಲಾಕ್ ಆದಮೇಲೆ ನೆಕ್ಸ್ಟು 3 ಚೈನನ್ನು ಹಾಕೊಳ್ಳಿ. 1 2 3 ಅಥವಾ 4 ಹಾಕೊಬೋದು, ತೊಂದರೆ ಇಲ್ಲ. 4 ಹಾಕ್ಕೊಂಡು ನೆಕ್ಸ್ಟ್ ನಾವು 4 ಚೈನ್ ಗ್ಯಾಪ್ ಇದೆಯಲ್ಲ, ಈ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ಲಾಕ್ ಮಾಡ್ಕೊಬೇಕು. ಈ ರೀತಿ ಲಾಕ್ ಮಾಡಿದ್ಮೇಲೆ ಇದೇ ಪ್ರಕಾರ ಸೇಮ್ ಬೀಡ್ಸನ್ನು ತಗೊಂಡು ಈ ರೀತಿ ಬೀಡ್ಸನ್ನು ಒಳಗಡೆ ದಾರದೊಳಗಡೆ ಸೇರಿಸಿ ಆಮೇಲೆ 2 ಸರಿ ದಾರವನ್ನು ಸುತ್ತಕೊಂಡು ಆರ್ಚನ್ನು ಸ್ಟಾರ್ಟ್ ಮಾಡಿ 6 ಚೈನ್ ಆರ್ಚ್ ಒಳಗಡೆ ಹೋಗಿ ಒಂದನ್ನು ಮಾಡಿ ಮತ್ತು ಬೀಡ್ಸನ್ನು ಫ್ರಂಟ್ ಸೈಡ್ ಟರ್ನ್ ಮಾಡಿಕೊಂಡು ಮತ್ತೆ ಎರಡಲ್ಲೊಂದು ಈ ರೀತಿ ಟ್ರಿಪಲ್ ಕ್ರೋಶ ಮಾಡಿಕೊಂಡ್ರೆ ಈ ರೀತಿ ತುಂಬ ಸಿಮಿ ಆರ್ಚಸ್ ಬರುತ್ತೆ. ತುಂಬ ಚೆನ್ನಾಗೂ ಕಾಣಿಸುತ್ತೆ. ನೆಕ್ಸ್ಟ್ ಇದನ್ನು ಇನ್ನೊಂದು ಸ್ಟೆಪ್ ಬರುತ್ತೆ, ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಫ್ರೆಂಡ್ಸ್, ಇದು ಡಿಸೈನ್ ಕಂಪ್ಲೀಟ್ ಆಗಿದೆ ನೋಡಿ. ಈ ರೀತಿ ಒಂದು 3 ಸ್ಟೆಪ್ದು ಈ ರೀತಿ ಬಂದಿದೆ ಫಿನಿಶಿಂಗ್ ಬಂದು. ನೀವು ಇಲ್ಲಿಗೂ ಬೇಕೋ ಈ ಡಿಸೈನ್ಗೆ ಹೆಂಡ್ ಮಾಡ್ಬೋದು, ಈ ಕುಚ್ಚನ್ನು ಹಾಕ್ಬೋದು ಅಥವಾ ಬೀಡ್ಸನ್ನು ಸಹ ಆ್ಯಡ್ ಮಾಡಿ, ಕುಚ್ಚು ಬೇಡ ಅಂದವ್ರಿಗೆ ಬೀಡ್ಸನ್ನು ಆ್ಯಡ್ ಮಾಡಿಕೊಡ್ಬೋದು, ಆ ಥರನೂ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ ಸೇಮ್ ರೆಡೆ ದಾರ ತೊಗೊಂಡು ಬೀಡ್ಸನ್ನು ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ. ಲಾಕ್ ಎಲ್ಲಿಗೆ ಬರುತ್ತೆ, ನಾವು ಫಸ್ಟ್ ಲಾಕ್ ಎಲ್ಲೂ ಮಾಡ್ಕೊಂಡಿರ್ತೀವಿ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ನಾವು ಲಾಕ್ ಮಾಡ್ಕೊಂಡಿರ್ತೀವಿ ನೋಡಿ, ಸೇಮ್ ಅದೇ ಸ್ಪೇಸ್ ಒಳಗಡೆ ಹೋಗಿ ಲಾಕನ್ನು ಮಾಡ್ಕೊಳ್ಳಿ. ನಾವು ಫಸ್ಟು ಸಿಂಗಲ್ ಕ್ರೋಶ ಹಾಕೊಂಡಿರ್ತೀವಲ್ಲ ಅದೇ ಸ್ಪೇಸಲ್ಲಿ ಲಾಕ್ ಮಾಡಬೇಕು. ಇದು ದಾರನ ತಂದು ಲಾಕ್ ಮಾಡಿ ಮತ್ತೆ ನಾವು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಅದರೊಳಗಡೆ ಮತ್ತೆ ಇನ್ನೊಂದು ಲಾಕನ್ನು ಮಾಡಿ ಆದ ನಂತರ 2 ಚೈನನ್ನು ಹಾಕ್ಕೊಳ್ಳಿ. 1 2 ಚೈನ್ ಹಾಕಿದ ನಂತರ ನಾವು ಸೇಮ್ ಈ ಒಂದು ಸ್ಪೇಸ್ ಇದೆಯಲ್ಲ, ನಾವು 2 ಚೈನ್ ಹಾಕಿ ಮತ್ತೆ ಈ ಒಂದು 5 ಚೈನ್ ಒಳಗೆ ಲಾಕ್ ಮಾಡಿರ್ತೀವಲ್ಲ, ಈ 2 ಚೈನ್ ಗ್ಯಾಪ್ ಇರುತ್ತಲ್ಲ ಅದರೊಳಗಡೆ ಹೋಗಿ ಡೈರೆಕ್ಟಾಗಿ ದಾರನ ಎಳೆದು ಲಾಕ್ ಮಾಡಿದ ನಂತರ ಸೇಮ್ ಆ್ಯಸ್ ಇಟ್ ಈಸ್ ಒಂದು ಬೀಡ್ಸನ್ನು ಎಳ್ಕೊಂಡು ಆ ಒಂದು ಸೈಡ್ಗೆ ದಾರದ ಬೆರಳಿಂದ ಈ ಥರ ಸೇರಿಸ್ಕೊಂಡು, ಇಲ್ಲಿ ನಾವು ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ವಿ, ಎಲ್ಲೂ ಸಹ ತ್ರಿಬಲ್ ಕ್ರೋಶನೇ ಮಾಡ್ಕೊಳ್ಳೋಣ, ಇಲ್ಲ ಡಬಲ್ ಕ್ರೋಶನಾದರೂ ಮಾಡ್ಕೊಬೋದು. ಡಬಲ್ ಕ್ರೋಶವನ್ನು ಮಾಡ್ಕೊಳ್ತೀನಿ ನಾನು. ತ್ರಿಬಲ್ ಆದರೂ ನಡೆಯುತ್ತೆ, ಡಬಲ್ ಆದರೂ ನಡೆಯುತ್ತೆ. ಸೇಮ್ ಇದೇ ಗ್ಯಾಪ್ಗೆ ಹೋಗಿ ಕಂಬಗಳ ನಡುವೆ ಗ್ಯಾಪ್ ಇರುತ್ತಲ್ಲ ಆ ಹೋಲ್ಸು ಅದರೊಳಗಡೆಯಿಂದ ಹೋಗಿ ಈ ರೀತಿ ದಾರನ ತಂದು ಬೀಡ್ಸನ್ನು ಈ ರೀತಿ ಮುಂದೆ ಮಾಡ್ಕೊಳ್ಳಿ. ನಂತರ ಎರಡಲ್ಲೊಂದು ಈ ರೀತಿ ಡಬಲ್ ಕ್ರೋಶವನ್ನು ಮಾಡ್ಕೊಬೇಕು. ಮತ್ತು ಈಗೇನು ಆ ಬೀಡ್ಸನ್ನು ಒಂದನ್ನು ಎಳ್ಕೊಂಡು ಮತ್ತೆ ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಪಕ್ಕಕ್ಕೆ ನೆಕ್ಸ್ಟ್ ಗ್ಯಾಪ್ಗೆ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಈ ರೀತಿ ಮಾಡ್ಕೊಳ್ಳಿ.
ತ್ರಿಬಲ್ ಕ್ರೋಶವನ್ನು ಮಾಡ್ಕೊಬೋದು. ನಿಮಗೆ ನೆಕ್ಸ್ಟ್ ಹ್ಯಾರ್ಚಲ್ಲಿ ತ್ರಿಬಲ್ ಕ್ರೋಶ ಮಾಡಿ ತೋರಿಸ್ತೀನಿ ನಿಮಗೆ. ಈ ಹ್ಯಾರ್ಚಲ್ಲಿ ಮಾತ್ರ ಡಬಲ್ ಕ್ರೋಶವನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಈ ಒಂದು ಗ್ಯಾಪಲ್ಲಿ ಬೀಡ್ಸ್ನು ಲೆಸ್ ಮಾಡ್ಬೋದು. ಬೀಡ್ಸ್ ಲೆಸ್ ಮಾಡಿಬಿಟ್ಟು ಚೈನ್, ಸ್ಟೋನ್ ಚೈನ್ ಬರುತ್ತಲ್ಲ, ಆ ಸ್ಟೋನ್ ಚೈನನ್ನು ಸಹ ನೀವು ಪೇಸ್ಟ್ ಮಾಡ್ಬೋದು. ಇಲ್ಲ ಅಂದರೆ ಬಾಲ್ ಚೈನ್ ಬರುತ್ತಲ್ಲ, ಬಾಲ್ ಚೈನನ್ನು ಸಹ ನೀವು ಪೇಸ್ಟ್ ಮಾಡ್ಬೋದು. ಬಟ್ ಈ ಥರ ಕ್ರೋಶದಲ್ಲಿ ಹೆಣ್ಣಿದ್ರೆ ಸ್ಟಿಫಾಗಿ ಕುತ್ಕೊಳ್ಳುತ್ತೆ, ಲುಕ್ಕು ಇರುತ್ತೆ. ಲಾಸ್ಟ್ವರೆಗೂ ಆಗಿದೆ ಫ್ರೆಂಡ್ಸ್. ಆದಮೇಲೆ ನೋಡಿ, ಲಾಸ್ಟ್ ಹೆಂಡ್ ಆದಮೇಲೆ ನಾವು ಒಂದು 2 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಆ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ, ಲಾಸ್ಟ್ವರೆಗೂ ಹೆಂಡ್ ಆಗಿದೆ ನೋಡಿ, ಈ ರೀತಿ ಈ ಗ್ಯಾಪ್ ಇರುತ್ತಲ್ಲ, ಈ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಿ, ನಂತರ 4 ಚೈನನ್ನು ಹಾಕ್ಕೊಳ್ಳಿ. 3 ಚೈನನ್ನಾದ್ರೂ ಹಾಕೊಬೋದು. ಗ್ಯಾಪು ಹಿಡಿದ್ರೆ ಜಾಸ್ತಿ ತುಂಬ ಲೆಂತ್ ಇದ್ದರೆ 1 ಚೈನ್ ಸ್ಕಿಪ್ ಮಾಡಿಬಿಡಿ. ನೆಕ್ಸ್ಟು ಆ ಒಂದು ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ಲಾಕ್ ಮಾಡಿ. ನೀವು ಕುಚ್ಚನ್ನು ಕಟ್ಟಬೇಕಾದ್ರೆ ಏನಷ್ಟಿಲ್ಲ, ಇಲ್ಲಿಂದ ಕಟ್ಕೊಬೋದು, ಪ್ರಾಬ್ಲಮ್ ಏನಲ್ಲ. ಇಲ್ಲ ನಾನು ಇಲ್ಲಿಂದ ಕಟ್ಕೊತೀನಿ ಅಂದ್ರೂ ಕಟ್ಕೊಬೋದು, ಯಾವ ಥರನಾದರೂ ಮಾಡ್ಬೋದು. ನಂತರ ಸೇಮ್ ಡೈರೆಕ್ಟು ಈಗ ತ್ರಿಬಲ್ ಕ್ರೋಶ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಬೀಡ್ಸನ್ನು ಈ ರೀತಿ ಒಳಗಡೆ ಹೇಳ್ಕೊಳ್ಳಿ. ಇದು ಡಬಲ್ ಕ್ರೋಶ, ಇದು ಕಾಣಿಸ್ತಾ ಇರ್ಬೋದು ನಿಮಗೆ. ಡಬಲ್ ಕ್ರೋಶ ಅಂತಂದರೆ ಸೂಜಿ ಮೇಲೆ 2 ಸಾರಿ ದಾರವನ್ನು ಸುತ್ತಕೊಂಡು ಈ ಹೋಲ್ಸ್ ಇರುತ್ತಲ್ಲ, ನಾವು ಒಂದು ಕಂಬಗಳನ್ನು ಹಾಕ್ಕೊಂಡಿರ್ತೀವಲ್ಲ, ಆ ಹೋಲ್ಸ್ ನಡುವೆ ಹೋಗಿ ಈ ರೀತಿ ದಾರನ ಎಳೆತಂದು ಕ್ರೋಶದ ಮೇಲೆ 4 ದಾರ ಕಾಣಿಸ್ತಾ ಇರ್ಬೋದು ನಿಮಗೆ. 4 ದಾರನ 2ರಲ್ಲೊಂದು ಮಾಡಿ, ಸಾರಿ ಈ ಬೀಡ್ಸನ್ನು ನೀವು ತೊಳ್ಕೊಬೇಕು ನೋಡಿ, ಒಳಗಡೆ ಹೊರಟೋಗುತ್ತೆ. ಮತ್ತೆ ತೋರಿಸ್ತೀನಿ. 2 ಸರಿ ದಾರ 1 2 3 3 ಆಯಿತು. ಮತ್ತು ಈ ಒಂದು ಗ್ಯಾಪ್ ಒಳಗಡೆ ಹೋಗಿ ದಾರನ ಎಳೆತಂದರೆ 4 ಆಗಿದೆ. ಈ ಬೀಡ್ಸನ್ನು ಇವಾಗಲೇ ನೀವು ಎಳ್ಕೊಂಬಿಡ್ಬೇಕು ಫ್ರಂಟ್ ಸೈಡ್ಗೆ, ಇಲ್ಲ ಅಂತಂದರೆ ಅದು ಅಲ್ಲೇ ಉಳ್ಕೊಂಬಿಡುತ್ತೆ. ಈ ರೀತಿ 2ರಲ್ಲೊಂದು ಮತ್ತು 2ರಲ್ಲೊಂದು 2ರಲ್ಲೊಂದು, ಈ ರೀತಿ ತ್ರಿಬಲ್ ಕ್ರೋಶ. ಇದು ಡಬಲ್ ಕ್ರೋಶ. ಇದು ಓಕೆ. ಇದು ಡಬಲ್ ಕ್ರೋಶ. ಎರಡನ್ನೂ ನಿಮಗೆ ಒಂದೇ ಸ್ಟೆಪ್ಪಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಬೀಡ್ಸನ್ನು ತಳ್ಕೊಳ್ಳಿ. ಮತ್ತು 2 ಸಾರಿ ಈ ರೀತಿ ದಾರನ ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪ್, ಏನು ಗ್ಯಾಪ್ ಇದೆ ಆ ನೆಕ್ಸ್ಟ್ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ದಾರನ ಎಳೆತಂದರೆ 4 ಸಾರಿ ಆಯಿತು. ದಾರ 2 ಈ ರೀತಿ ಬೀಡ್ಸನ್ನು ಮುಂದೆ ಮಾಡಿಕೊಂಡು 2ರಲ್ಲೊಂದು 2ರಲ್ಲೊಂದು 2ರಲ್ಲೊಂದು, ಈ ರೀತಿ ತ್ರಿಬಲ್ ಕ್ರೋಶವನ್ನು ಹಾಕೊಬೇಕು. ಸೇಮ್ ನೆಕ್ಸ್ಟ್ ಗ್ಯಾಪು, ಯಾವ ಗ್ಯಾಪನ್ನು ಸಹ ನೀವು ಬಿಡಬಾರ್ದು. ಬಿಟ್ಟರೆ ಒಂದು ಡಿಸೈನು ಬೇರೆ ಥರನೇ ಕಾಣಿಸುತ್ತೆ. ಹಾಗಾಗಿ ಪ್ರತಿ ಕಂಬಗಳಿಗೂ ನೀವು ಡಬಲ್ ಕ್ರೋಶವನ್ನು ಮಾಡ್ಕೊಂಡು ಹೋಗಬೇಕು ಗ್ಯಾಪ್ಗೂ. ತ್ರಿಬಲ್ ಕ್ರೋಶ ಮಾಡಬೇಕಾದ್ರೆ ಸ್ವಲ್ಪ ಅದು ಬೀಡ್ಸ್ ಸ್ವಲ್ಪ ಎಳ್ಕೊಳ್ಳೋಕ್ಕೆ ಹಿಂಸೆ ಆಗುತ್ತೆ. ಬಟ್ ಒಂದು ಸ್ವಲ್ಪ ಮೂವ್ ಮಾಡಿದ್ರೆ ನಾವು ಸೆಕೆಂಡ್ ಟೈಮು 2ರಲ್ಲೊಂದು ಮಾಡಿದಾಗ ಅದು ತಂತಾನೆ ಬಂದುಬಿಡುತ್ತೆ. ಸ್ವಲ್ಪ ಹಿಂದುಗಡೆಯಿಂದ ಎಳ್ಕೊಬೇಕಷ್ಟೇ ಅದನ್ನು.
ನೋಡಿ. ಇವಾಗ ಸ್ವಲ್ಪ ಹಿಂಸೆ ಆಗುತ್ತೆ, ಸ್ವಲ್ಪ ಹಿಂಗೆ ಫ್ರಂಟ್ ಈ ಕ್ರೋಶದ ಮೇಲೆ ಬಂದರೆ ಸಾಕು ನೋಡಿ, ಟರ್ನ್ ಆಗುತ್ತೆ. ಅದೇ ಆ ಥರ ಟರ್ನ್ ಆಗುತ್ತೆ. ಇದು ಡಿಸೈನ್ ಎಂಡ್ ಆಗಿದೆ, ಕ್ರೋಶದಲ್ಲಿ ಆಗಿದೆ. ಬಟ್ ನಾವು ಟ್ರಿಪಲ್ ಕ್ರೋಶ ಮಾಡಬೇಕಾದ್ರೆ ಎಲ್ಲಿ ಸ್ಟಾರ್ಟ್ ಮಾಡ್ತೀವಿ, ಎಲ್ಲಿ ಎಂಡ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ, ಇಲ್ಲಾಂದರೆ ಶೇಪ್ ಬರೋದಿಲ್ಲ. ನೋಡಿ, ನಾನು ಫಸ್ಟು ಡಬಲ್ ಕ್ರೋಶದಲ್ಲಿ ಇಲ್ಲಿ ಲಾಕ್ ಮಾಡಿದೆ, ಬಟ್ ಇಲ್ಲಿ ತ್ರಿಬಲ್ ಕ್ರೋಶದಲ್ಲಿ ನಾವು ಫಸ್ಟು ಅದರ ಒಂದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರ್ತೀವಲ್ಲ, ಆ ಸ್ಟೆಪ್ಪಲ್ಲಿ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿಕೊಂಡಾಗ ಸ್ವಲ್ಪ ನಿಮಗೆ ಶೇಪ್ ಬರುತ್ತೆ. ಅದನ್ನು ಡಬಲ್ ಕ್ರೋಶ ಮಾಡ್ಕೊಂಡಿರೋದ್ರಿಂದ, ತ್ರಿಬಲ್ ಕ್ರೋಶ ಮಾಡ್ಕೊಂಡಿರೋದ್ರಿಂದ ನೋಡಿಲಿ ನಿಮಗೆ ಇಲ್ಲೇ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸುತ್ತೆ. ಇದು ಲೆಂತ್ ಕಡಿಮೆ ಇದೆ, ಇಲ್ಲಿ ಬಂದು ಇದು ಸ್ವಲ್ಪ ಲೆಂತು ಜಾಸ್ತಿ ಆಗ್ತಾಯಿದೆ, ಈ ಥರ ಇದೆ. ಮತ್ತು ನೀವೀಗ 3 ಚೈನನ್ನು ಹಾಕ್ಕೊಬೇಕು. 1 2 3 ಈ ಗ್ಯಾಪ್ ಸೇಮ್ ನಾವು 4 ಚೈನ್ 3 ಚೈನ್ ಹಾಕ್ಕೊಂಡಿಲ್ಲ, ಅದೇ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ. ನೀವು 3 ಚೈನ್ ಕಂಟಿನ್ಯೂ ಮಾಡಿ ತ್ರಿಬಲ್ ಕ್ರೋಶ ಕಂಟಿನ್ಯೂ ಮಾಡ್ತೀನಿ ಅಂದರೆ ಈ ಗ್ಯಾಪಲ್ಲಿ ಇಲ್ಲಿ ಲಾಕ್ ಮಾಡಬೇಕಾಗತ್ತೆ. ಇಲ್ಲ ನಾನು ಡಬಲ್ ಕ್ರೋಶನೇ ಮಾಡ್ಕೊತೀನಿ ಅನ್ನೋದಾದರೆ ಸೇಮ್ ಇಲ್ಲಿ 3 ಚೈನ್ ಒಳಗಡೆ ಮಾತ್ರ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆಗಿದೆ. ಮತ್ತು ನಾನು 127 ದಾರ ಕಟ್ಟಿ ಸಹ ನಾನು ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಈ ಬೀಡ್ಸಸ್ಸು ಈ ರೀತಿ ಲಾಸ್ಟ್ ಫಿನಿಶಿಂಗ್ ಡಿಸೈನ್ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಕಲರ್ ಕಾಂಬಿನೇಷನ್ನು ಸಹ ತುಂಬ ಅಟ್ರ್ಯಾಕ್ಟಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಇದಕ್ಕೆ ಚಾರ್ಜಸ್ ಅಂತಂದರೆ 1200ಇಂದ 1500ವರೆಗೂ ಸಹ ನೀವು ಚಾರ್ಜ್ ಮಾಡ್ಬೋದು. ಏಕೆಂದರೆ ತುಂಬ ವರ್ಕ್ ಇದೆ, ಥ್ರೆಡ್ ವರ್ಕ್ ಇರೋದ್ರಿಂದ ತುಂಬ ಟೈಮ್ ತಗೊಳುತ್ತೆ. ಈ ಒಂದು ಡಿಸೈನ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಯಾರು ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.